ನಮ್ಮ ತಾತ ಲಚ್ಚಪ್ಪನವರ ಆಸ್ತಿಯಲ್ಲಿ ನನಗೆ ಭಾಗ ಇತ್ತು. ನಮ್ಮ ಮಾವನ ಮಕ್ಕಳಾದ ಸರಸ್ವತಿ ಹಾಗೂ ಗಜೇಂದ್ರರವರು ನಮ್ಮ ತಾತನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ನೀಡದೆ ಮೋಸ ಮಾಡಿ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಮಾಫಿಯಾದ ವಿ ರವಿಕುಮಾರ್ ಉರುಫ್ ಡಮಾಲ್ ರವಿಯೊಂದಿಗೆ ಸೇರಿ ತೊಂದರೆ ನೀಡುತ್ತಿದ್ದಾರೆ ಎಂದು ಬಂಗಾರಪೇಟೆ ನಗರದ ಸಂಜಯ್, ಗಾಂಧಿನಗರದ ನಿವಾಸಿಯಾದ ದಲಿತ ಸಮುದಾಯದ ಆನಂದಪ್ಪ ಬಿನ್ಲೇಟ್ ಪಾಪಯ್ಯ ಹಾಗೂ ಅವರ ಹೆಣ್ಣು ಮಕ್ಕಳು ಆರೋಪಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಅವರು ಹಾಗೂ ಕುಟುಂಬದ ಸದಸ್ಯರು ಮಾತನಾಡಿ, ನಮ್ಮ ತಾತನ ಆಸ್ತಿ ಬಂಗಾರಪೇಟೆ ವ್ಯಾಪ್ತಿಯಲ್ಲಿರುವ ವಿಜಯನಗರ ಬಡಾವಣೆಯಲ್ಲಿರುವ ಪ್ರಸ್ತುತ ಸರ್ವೆ ನಂಬರ್ 169ರ ಜಮೀನಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು, OS ನಂಬರ್ 98/2024ರಂತೆ ಪ್ರಸ್ತುತ ತಡೆಯಾಜ್ಞೆ ಇದ್ದರೂ ನನ್ನ ಅನುಮತಿ ಹಾಗೂ ಸಹಿ ಇಲ್ಲದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಮಾವನ ಮಕ್ಕಳಾದ ಸರಸ್ವತಿ ಹಾಗೂ ಗಜೇಂದ್ರರವರು ಭೂಮಾಫಿಯಾದ ವಿ ರವಿಕುಮಾರ್ ಉರುಫ್ ಡಮಾಲ್ ರವಿರವರಿಗೆ ಮಾರಾಟ ಮಾಡಿರುತ್ತಾರೆ ಅಂತ ತಿಳಿಸಿದ್ರು. ನಮ್ಮಪ್ಪ ಹೆಸರು ಆನಂದ, ಅವ್ರ ತಾತ ಹೆಸರು ಲಚ್ಚಪ್ಪ ಅಂತ. ಅವ್ರಿಗೆ ಸೇರ್ಬೇಕಾಗಿರೋ ಆಸ್ತಿನ ಅವ್ರ ಅಕ್ಕ ಮಕ್ಳಿಬ್ರು ಕೊಟ್ಟಿಲ್ಲ. ನಮ್ಮಪ್ಪನ ಸೈನ್ ಇಲ್ದಿರಾನೆ ಅವರು ಡಮಾಲ್ ರವಿ ಅನ್ನೋರು, ಸರಸ್ವತಮ್ಮ ಅವರು, ಜಗದೀಶ್ ಅವರು ಮೂವರು ಸೇರ್ಕೊಂಡು ಮಾರಾಟ ಮಾಡಿದ್ದಾರೆ. ಅವ್ರು ಸೈನ್ ಇಲ್ದಿರಾನೆ. ನಮ್ಗೊಂದು ನ್ಯಾಯ ಸಿಗಬೇಕು. ನಮ್ಮಪ್ಪ 9 ಗುಂಟೆ ನಮ್ಗೆ ಸಿಗಬೇಕು. ಹೆಂಗಾದ್ರೂ ಮಾಡಿ ನಮ್ಗೆ ನ್ಯಾಯ ಕೊಡಿಸಿ. ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ರು. ರವಿ ಅನ್ನೋರು ಹೆಸರು ಹೇಳ್ತಾ ಇದ್ರೆ ಅವ್ರು ಆಕ್ಷನೇ ತಗೊತಾ ಇಲ್ಲ. DSP ಕೊಟ್ಟಿದ್ದೀರಿ, SP ಆಫೀಸ್ ಹತ್ರ ಹೋಗಿದ್ದೀರಿ. ಕೋರ್ಟಿಂದ ಮನೋ ಬಂದು ನಾವು ಬೋರ್ಡ್ ಹಾಕಿದ್ರು. ನಾವು ಬೆಳಗ್ಗೆ ಬೋರ್ಡ್ ಹಾಕ್ಬಿಟ್ಟು ಹೋಗಿದ ತಕ್ಷಣ ಸಾಯಂಕಾಲ ಬಂದು ಬೋರ್ಡ್ ಕಿತ್ತಾಕ್ಬಿಟ್ಟು ಹೋಗ್ಬಿಡ್ತಾರೆ. 2 ಸರಿ ಬೋರ್ಡ್ ಹಾಕಿದ್ದೀರಿ, ಬೋರ್ಡ್ ಕಿತ್ತಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಬ್ಬರು ಅಸಿಸ್ಟೆಂಟ್ ಇಟ್ಕೊಂಡಿದ್ದಾರೆ, ಅವರೇ ಈ ಕೆಲಸಗಳೆಲ್ಲ ಮಾಡ್ತಾ ಇರೋದು. ನಾವು ಹೋದ್ಮೇಲೆ ಬಂದು ಬೋರ್ಡ್ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಮೇಲೇನೆ ಕಂಪ್ಲೇಂಟ್ ಹೇಳ್ತಾರೆ. ನಾವಿರೋದೆಲ್ಲ ಹೆಣ್ಮಕ್ಳೇ, 9 ಜನನು ಆನಂದಪ್ಪನಿಗೆ ಹೆಣ್ಮಕ್ಳೇ, ಗಂಡ್ಮಕ್ಳು ಯಾರೂ ಇಲ್ಲ. ಹೆಂಗಾದ್ರೂ ನಮ್ಗೆ ನ್ಯಾಯ ಕೊಡಿಸಿ. ರವಿ ಅವರಿಂದ ನಮ್ಗೆ ನ್ಯಾಯ ಬೇಕು. ನಮ್ಮ ಅಪ್ಪನ ಸೈಡ್ ನಮ್ಗೆ ಬೇಕು. ಇವಾಗೂ ನಮ್ಗೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ನಂಬಿದೀವಿ. ನಾವ್ ನಿಮ್ ಮೇಲೆ ನಂಬಿಕೆ ಇಟ್ಕೊಂಡೆ ನಾವೆಲ್ಲರೂ ಇಲ್ಲಿ ಬಂದಿರೋದು. ಆಲ್ಮೋಸ್ಟ್ ಏನಂದ್ರೆ ಇದು ಪ್ರಾಬ್ಲಮ್ ಬಂದ್ಬಿಟ್ಟು ನಮ್ಮ ಅಪ್ಪದು 2 ಎಕರೆ, ನಮ್ಮ ತಾತದು 2 ಎಕರೆ ಜಮೀನ್ ಇತ್ತು. ಅದನ್ನ ನಮ್ಮ ಅಪ್ಪಗೂ ಸೇರ್ಬೇಕಾಗಿರೋದನ್ನ ಯಾರು ನಮ್ಮ ಅಪ್ಪಗೆ ಇದುವರೆಗೂ ಕೊಡ್ಲಿಲ್ಲ. ಸರಸ್ವತಿ ಅನ್ನೋರು, ಗಜೇಂದ್ರ ಅನ್ನೋರು ಇಬ್ರು ಯಾಮರ್ಸ್ಬಿಟ್ಟು ನಮ್ಮ ಅಪ್ಪ ಇದುವರೆಗೂ ಯಾವ ಡಾಕ್ಯುಮೆಂಟ್ ಅಲ್ಲೂ ಸೈನ್ ಮಾಡಿಲ್ಲ. ಅವ್ರಿಬ್ರು ಯಾಮರ್ಸ್ಬಿಟ್ಟೆ ಎಲ್ಲಾನು ಇವಾಗ ಮಾಡ್ತಾ ಇರೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಹಾಕ್ಬಿಟ್ಟಿದ್ದಾರೆ. ಸೈಟ್ ಮಾರೋ ತರ ಎಲ್ಲಾನು ಫೆಸಿಲಿಟೀಸ್ ಮಾಡ್ಬಿಟ್ಟಿದ್ದಾರೆ. ನಮ್ಮಪ್ಪ 2024ರಲ್ಲಿ ಕೋರ್ಟ್ಗೂ ಹಾಕಿದ್ದಾರೆ. ಅದ್ ನಮ್ಗೆ ಸರ್ವೆ ನಂಬರ್ಸ್ ಎಲ್ಲಾನು ಬಂದಿದೆ ನಮ್ಗೆ. ನಾವ್ ಅದನ್ನ ಪ್ರಿಂಟ್ ತಗೊಂಡೋಗ್ಬಿಟ್ಟು ನಾವು ಲ್ಯಾಂಡ್ ಹತ್ರನು ಹಾಕಿದ್ವಿ. ಇಲ್ಲಿ ಯಾರು ತಗೊಂಬಾರ್ದು ಈ ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಅದೇ ಡಮಲ್ ರವಿ ಅವ್ರು ಬಂದ್ಬಿಟ್ಟು, ಇವ್ರೆ ನೋಡಿ ಡಮಲ್ ರವಿ ಅವ್ರು ಬಂದ್ಬಿಟ್ಟು ಅದನ್ನ ತಗ್ಸ್ಬಿಟ್ಟಿದ್ದಾರೆ. 2ನೇ ಸಲನು ನಾವು ಹೋಗಿ ಹಾಕಿದ್ವಿ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವ್ ಎಷ್ಟ್ ಸಲ ಹಾಕಿದ್ರೇನು ನಾವ್ 10 ಸಲ ಕಿತ್ತಾಕ್ತಿವಿ. ನೀವು ಬರೀ ಹೆಣ್ಮಕ್ಳು ಇದ್ದೀರಾ, ಏನ್ ಮಾಡಕ್ಕಾಗುತ್ತೋ ನೀವು ಮಾಡ್ಕೊಳ್ಳಿ. SP ಆಫೀಸ್ಗೆ ಹೋಗ್ಬಿಟ್ಟು ನಮ್ ತಂದೆಯವರು ಕಂಪ್ಲೇಂಟು ಮಾಡಿದ್ದಾರೆ. ಆದ್ರೇನು ಯಾವ ನ್ಯಾಯನೂ ನಮ್ಗೆ ಸಿಗ್ಲಿಲ್ಲ ಸರ್. ಇವರೇ ಗಜೇಂದ್ರ ಅನ್ನೋದು ನಮ್ಮ ಅಪ್ಪಗೆ ಸೋದರ ಮಾವ ಮಗ. ಆಮೇಲೆ ಬಂದ್ಬಿಟ್ಟು ಇವಾಗ ಇರೋದು 16 ಗುಂಟೆ ಅಷ್ಟೇ. 1 ಎಕರೆ ಅಲ್ಲಿ ನಿಮ್ಗೆ ಹಾಕಿಲ್ವಾ? ಅದಕ್ಕೆ ಐತೆ ಮಾರ್ಬಿಟ್ಟಿದ್ದಾರೆ ಎಲ್ಲ. ಇಲ್ಲ, ಯಾರಿಗೂ ಇಲ್ಲ, ಅವ್ರು ಯಾರು ಬರ್ಲಿಲ್ಲ, ಯಾರು ಬಂದಿಲ್ಲ. ದೊಡ್ಡವರು ಅಮ್ಮಮ್ಮ, ಅವ್ರ ತಾಯಿ, ನಮ್ಮ ತಾಯಿ ಎಲ್ಲಾರು ದೊಡ್ಡವರು. ಅದಕ್ಕೆ ನಾನು ಹಾಕಿದ್ದೀನಿ. ಅವ್ರು ಯಾರು ಬರ್ಲಿಲ್ಲ. ಹೆಣ್ಮಕ್ಳಿಗೆ ಬಿಡ್ತಾರಲ್ಲ, ನಿಮ್ಮ ಅಮ್ಮಾದಿಗಳು ನಿಮ್ಗೆ ಬರ್ಬೇಕು. ಅದನ್ನೇ ನಾನು ಕೇಳಿದ್ರು. ಫಸ್ಟ್ ಹೆಣ್ಮಕ್ಳಿಗೆ ಆಗಿನ ಕಾಲದಲ್ಲಿ ರೆಟ್ಸ್ ಇರ್ಲಿಲ್ಲ, ಇವಾಗಿದೆ. 95 ಆಸೆ ಇದೆ, ಅದಕ್ಕೆ ಮೊದಲು ಇರ್ಲಿಲ್ಲ. ಹಾಗಾಗಿ ನೀವು ಅದನ್ನ ಕೇಳ್ಬೇಕಂದ್ರೆ ಅದಕ್ಕೆ ನೀವು ಏನೆಲ್ಲ ಪ್ರಿಪರೇಷನ್ ಡಾಕ್ಯುಮೆಂಟ್ ರಿಲೀಸ್ ಮಾಡಬೇಕು, ಅದನ್ನ ತಗೋಬೇಕು. ನಿಮ್ಮ ಲಾಯರ್ ನಿಮ್ಗೆ ಕರೆಕ್ಟಾಗಿ ಗೈಡ್ ಮಾಡಬೇಕು.